ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ್ರಿ. ಇಲ್ಲಿ ನೋಡ್ರಿ ನಾನು ರವೆ ಸ್ವಲ್ಪ ತುಪ್ಪ ಹಾಕಿ ರವೆ ಉರಿಯಾಕತ್ತೀನಿ ರೀ. ಸಣ್ಣ ಉರಿಲೆ ಶಿರಾ ಮಾಡ್ಬೇಕಂತ ಹೇಳಂದ್ರಿ. ಸ್ವಲ್ಪ ಬೆಲ್ಲ ಐತಿ, ಬೆಲ್ಲ ಹಾಕಿ ಬೆಳಗ್ಗೆ ಶಿರಾ ಮಾಡ್ಕೊಂಡು ಉಂಡ್ರೆ ಆಯ್ತು ಅಂತ ಮಾಡತ್ತೀನಿ ರೀ. ಇದ್ರೊಳಗೆ ಸ್ವಲ್ಪ ಒಂದಿಷ್ಟು ಘಮ ಬರ್ಬೇಕು, ಅಲ್ಲಿವರೆಗೂ ಹುರ್ಕೋಬೇಕ್ರಿ ಸಣ್ಣ ಉರಿಲಿಂತಾನೆ. ತುಪ್ಪ ಕಾಯ್ಕಿಟ್ಟು ನಾನು ತುಪ್ಪ ಕಾಯ್ಕಿಟ್ಟು ಸ್ವಲ್ಪ ಗೋಡಬೇಕು ನಿಂಡಾಗ ಅಷ್ಟ ಫ್ರೈ ಆದ್ರೆ ಸಾಕು. ನೀರು ಹಾಕೊಂಬಿಡಂದ್ರಿ. ಈಗ ಒಂದೆಲ್ಲಕ್ಕೆ ಕಜ್ಜಜ್ಜಿ ಹಾಕಂತಿದ್ರಾಗ ಇವಾಗ ನೋಡಿ ಬೆಲ್ಲ ಹಾಕಿದ್ದೆ, ನೀರು ಕುದಿಯಾಕತ್ತೆ. ಈಗ ರವೆ ಹಾಕಿ ತಿರುಗಿಸ್ಕೊಂಬಿಡಂದ್ರಿ. ನೋಡ್ರಿ ಸೀರಾ ರೆಡಿ ಆಯ್ತು. ಹೆಂಗೈತೆ ಅರ್ಶಿಯ? ಬೆಳಗ್ಗೆ ಆತ ಎಲ್ಲರೂ ಸೀರೆ ಉಣ್ಣಾಕತ್ರಿ. ನೀವು ಉಣ್ಣಾಕತ್ರಿ? ಹಾಲು ಹಾಕೊಂಡ್ರಿ ನೀವು? ಹಾಲಕ್ಕಂದು ಹಾಲಕ್ಕೊಂದು ಹಾಕೊಂಡು ಉಣ್ಣಾಕತ್ರಿ. ನೀನು ಹಾಲಕೊಂಡೆ ಅರ್ಶಿಯ? ಚಲೋ ಆಕೈತಿ ಹಾಲು ಹಾಕೊಂಡ್ರೆ. ಬೇಗ ಅನ್ಸೋಣ ಬೇಕಮ್ಮ, ಯಾವ್ದು ಬೇಕು ನೋಡು. ಸೀರೆ ಉಟ್ಕಂತ ಅಂತ್ರಿ ನಮ್ಮ ಮರ್ಷಿಯರಿ. ಸೀರೆ ಉಟ್ಕಾಕ ಬರತ್ತೆಲ್ಲ ನೋಡ್ದ ಅಂತ್ರಿ. ಈಗ ಟೆಸ್ಟ್ ಮಾಡೋದು. ಟೆಸ್ಟ್ ಉಟ್ಕ ಅದನ್ನ ಅದೇನು ಚಲೋ ಆಕೈತಿ? ಬೇಡ ಅದು. ಇಲ್ಲಿ ನೋಡ್ರಿ ಬಟ್ಟೆ ಭಾಳ ಆಗಿಬಿಟ್ಟಿದ್ರಿ. ಅವು ಒಣಗಿದ್ದಿಲ್ಲ, ಎಲ್ಲ ಹಂಗೆ ಹಸಿ ತೊಗೊಂಬಂದಿಟ್ಟಿದ್ವಿ. ಅಷ್ಟು ಕಡೆ ಒಣಗಿಸಿ ಎಲ್ಲ ಅವನು ಮಡಿಚಿಡಾಕತ್ತೀನಿ ರೀ. ಅವ್ರವ್ರು ಬೇರೆ ಮಾಡಿ ನೋಡ್ರಿ. ಆಕೆ ಯಾರೇಪ ಅಡುಗೆ ಮಾಡಾಕತ್ಲ. ಅರ್ಶಿಯ ಬಾಂಡೆ ಏನು ಬೇಕು ಅವನ ಜಾಕೋಕು ಯಾನ. ಅವ್ರಿಗೆಲ್ಲ ಊಟ ಮಾಡಂಬರಿವ ಅಂತಂದ್ರೆ ಯಾಕೆ ಅವ್ರಿಗೆ ಅನ್ನ ಸಾರು ಉಣ್ಣಂಗೆ ಆಗಲ್ತಂತ್ರಿ. ಅದಕ್ಕೆ ಮತ್ತೆ ಏನಾರು ತರ್ಸ್ಕೊಳ್ಬ ಅಂತಂದ್ರೆ ಒಲ್ಲೆ ಅಂತ ಹೇಳ್ಬೇಕಂದ್ರೆ ಯಾಕೋ ಇವು ಕ್ಲೈಮೇಟ್ ಚೇಂಜ್ ಆಗಿದ್ದ ನೆಗಡಿ ಇವು ಎಲ್ಲ ಆಗಾಕತ್ಬಿಟ್ಟವ್ರಿಪ್ಪ ಎಲ್ಲರಿಗೂ. ಹಾಗಾಗಿ ಬಾಯಿಗೆ ಏನು ತಿಂದ್ರೆ ರುಚಿನ ಹತ್ತಲ್ತ. ಹಾಗಾಗಿ ಏನರ ಮಾಡ್ಲೇನ ಅಂತ ನೋಡಕೈತಿ. ನಾನು ಜೋಳದ ಹಿಟ್ಟಿನ್ರಿ, ಹೈ ಪ್ರೋಟೀನ್ ಇರುವಂಥದ್ದು ಪರಾಟ ಮಾಡೋಂತಡಿ ಅಂತೇಳಂದು ಅಂದ್ಕೊಂಡಿನಿ ರೀ. ಅದಕ್ಕೆ ಸ್ವಲ್ಪ ಪನ್ನೀರ್ ಬೇಕು. ನಮ್ಮ ಮರ್ಷಿಯಾಗ ಏನೋ ಪನ್ನೀರ್ ಬೇಕಂತ್ರಿ. ಅದಕ್ಕೆ ಗ್ರೇವಿ ಮಾಡ್ತಾ ಅಂತ್ರಿಕಿ. ಅದನ್ನಾರ ತೊಗೊಂಡ್ಕೊಟ್ರೆ ನಾನು ಗ್ರೇವಿ ಮಾಡ್ತೀನಿ ನೋಡು ಅಂತಂದ. ಆಯ್ತು ತಡಿ ಹಂಗಾದ್ರೆ ನಾನು ಸ್ವಲ್ಪ ಪರಾಟನ ಮಾಡ್ತೀನಿ ಅದ್ರಾಗ ನಿಂಗೆ ಗ್ರೇವಿಗೆ ಆಗುತ್ತೆ ಅಂತೇಳಂದು ಇವಾಗ ಹೋಗಾಕತ್ತೀನಿ ರೀ. ನಾನು ಹೋಗಿ ತೊಗೊಂಬರ್ತೀನಿ ರೀ. ನಾನು ಬಾ ಅರ್ಶಿಯ ಒಂದೆರಡು ಪೀಸ್ ಕೊಡ್ರಿ. ಹ್ಞೂ 2 ಕೊಡ್ರಿ. ಒಂದು ಅನ್ನಿ ಕೇಕ್ ಹಾಕ್ರಿ ಅದ್ರಾಗ. 6 ರೂಪಾಯಿ 2 ರೂಪಾಯಿ ಅವನು ಇವು ಬೇಕೈತ್ರಿ ಪಾವು. ಬೇಕ್ರಿ ಬಂದು ನನಗೆ ಏನು ಬೇಕು ಅದೆಲ್ಲ ನಾನು ತೊಗೊಂಡಿರಿ. ಅಮ್ಮ ಯಾಕೆ ಊಟ ಮಾಡಿದ್ದಿಲ್ಲ, ಅದಕ್ಕೆ ಅವ್ರಿಗೆ ಒಂದು ORS ತೊಗೊಂಡಿರಿ, ಮತ್ತೊಂದು ಮಾಜಾ ಬಾಟ್ಲಿ ತೊಗೊಂಡ್ರಿ. ಏನರ ಇದು ಮಾಡಲ್ರಕ್ಕ ಅಂತಂದು ಆಕೆ ಯಾರಿಪ್ಪ ಕೇಕ್ ಹೇಳಿದ್ಲಲ್ರಿ, ಐಸ್ ಕೇಕ್ ಮತ್ತು ಹಣ್ಣಿ ಕೇಕ್ ಕೊಡಿ ತೊಗೊಂಡೀನಿ ರೀ. ತೊಗೊಂಡು ಇಲ್ಲಿ ಅಣ್ಣಾರು ಲೆಕ್ಕ ಮಾಡಕತ್ರ ಹೋಗನ್ರಿ. ತವ್ರು ORS ತೊಗೊಂಡ್ರಿ ಕೊಡ್ರಿ. ಬಿಸಿ ತಂದೈತ್ರಿ ಚಾ ಮಾಡಮಟ. ಇಲ್ಲಿ ORS ಕುಡಿಯೋಡ್ರಿ. ಹ್ಞೂ ಮಾಜವಲ್ರಿ. ಹ್ಞೂ ಏನದ ಇವ್ರು ಕೇಕ್ ಹೇಳಿದ್ರಿ ಹುಡುಗ. ಯಾರು ಬರ್ತಡೇ ಐತಿ ಇವತ್ತು? ಅರ್ಶಿಯ ನಂದೈತಿ. ನಿಂದೈತೆ? ಈಗ ಅರ್ಶಿಯ ಬರ್ತಡೇ ಐತಿ ಅಂತ ನೋಡ್ರಿ. ಕೊಡ, ನನ್ನ ಬರ್ತಡೇ ಐತಿ. ಚೇಂಜ್ ಇಲ್ಪ ಆ ಕಡೆ. ಅಯ್ಯೋ ಅದನ್ನ ಯಾಕೆ ತಂದಿ? ಅವ್ರಿಗೆ ಅನ್ನಿ ಕೇಕ್ ಹಾಕಂತ ಹೇಳಿ. ಇದನ್ನಲ್ಲ. ಅಯ್ಯೋ ಅನ್ನಿ ಕೇಕ್ ಹಾಕಂತ ಹೇಳಿ ನಾನು ಅವ್ರಿಗೆ. ತೋರ್ಸು ಯಾಕೆ ತಂದಿ? ಅವ್ರಿಗೆ ಐಸ್ ಕೇಕ್ ಅಂತಂದಾಗೈತೆ. ಪೇಸ್ಟ್ರಿ ತಂದಿ. ಹಣ್ಣಿ ಕೇಕ್ನ ಹಾಕಂತಂದು ಹೇಳಿ ನಾನು. ಐಸ್ ಕೇಕ್ ಅಲ್ಲ ಅದು ಪೇಸ್ಟ್ರಿ. ನಾನು ಐಸ್ ಕೇಕ್ 2 ಪೀಸು ಅನ್ನಿ ಕೇಕ್ ಹಾಕ್ರಿ ಅಂತ ಹೇಳಿ ನೋಡೋಣ. ರೊಕ್ಕ ಕೊಟ್ಟು ಇಲ್ಲಿ ಮಮ್ಮಿ ಏನೋ ಸ್ಪೆಷಲ್ ಮಾಡತ್ತಾರಂತ್ರಿ ಇವತ್ತು. ಏನು ಮಾಡತ್ತಿ ಮಮ್ಮಿ? ಜೋಳದ ತಾಲಿಪಟ್ಟು ಮಾಡ್ತೀವಿ. ಎಲ್ಲ ಪ್ರೋಟೀನ್ ಅಂತ ತರಕಾರಿ ಹಾಕಿ ಇಲ್ಲಿ ನೋಡಿ ಕ್ಯಾರೆಟ್, ಬೀಟ್ರೂಟು, ಸ್ವಲ್ಪ ಸೌತೆಕಾಯಿ, ಉಳ್ಳಾಗಡ್ಡಿ, ಕೊತ್ತಂಬರಿ, ಮೆಣಸಿನ್ಕಾಯಿ ಮತ್ತು ಹಸೆಕಾಯಿ ಹಾಕಿನಿ. ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಅದ್ರೊಳಗೆ ಟೇಸ್ಟ್ ಆಗ್ತಾವೆ. ಮತ್ತು ಇದು ಜೋಳದ ಹಿಟ್ಟು ಸಾಣಿಸ್ಕೊಳಕತ್ತೀನಿ. ನಾನು ನಾದ್ಕೊಳಕ್ಕೆ ಸ್ವಲ್ಪ ಬಿಸಿನೀರು ಇಟ್ಟಿನಿ. ಇಲ್ಲಿ ಸುಡು ನೀರು ಜೋಳದ ಹಿಟ್ಟಲ್ಲ ಜಿಗಿರಂಗಿಲ್ಲ ಅವು. ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕ್ಕೋಬೇಕು. ಅದಕ್ಕೆ ಕುದಿಯೋಂಥ ನೀರು ಅವನ್ನ ಹಾಕೋಬೇಕು. ಮತ್ತೊಂದು ಸ್ವಲ್ಪ ಎಳ್ಳು ಹಾಕ್ಕೋಬೇಕು, ಜೀರಿಗೆ, ಅಜ್ವಾನ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಮಸ್ತಾಗಿ ನಾನು ಬಡಿಗಲ್ಲ ಸಾಕನ. ತಿಂತಿರೋದಿಲ್ಲ ನೀವೆಲ್ಲ ಒಂದೊಂದು ಚಲೋ ಆಕೈತೆ ಅಂದ್ರೆ. ನೋಡಿರಿ ಎಲ್ಲ ಜೋಳದ ಹಿಟ್ಟು ಸಾಣಿಸ್ಕೊಂಡು ಎಲ್ಲ ತರಕಾರಿ ನಾನು ಹಾಕೊಂಡೆ. ಈಗ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ರಿ, ಮತ್ತು ಜೀರಿಗೆ, ಸ್ವಲ್ಪ ಎಳ್ಳು, ಒಣ ಖಾರ ಪುಡಿ, ಅರ್ಶಿನ ಪುಡಿ, ರುಚಿ ತಕ್ಕಷ್ಟು ಉಪ್ಪು ಹಾಕಿ ನಾದ್ಕೊಂಬಿಡಣ್ರಿ ಬಿಸಿನೀರು ಹಾಕ್ಕೊಂಡು. ಇಲ್ಲಿ ಈ ರೀತಿ ಜೋಳದ ಹಿಟ್ಟು ನಾದ್ಕೊಂಡ್ವಿ ರೀ. ಬಿಸಿನೀರು ಹಾಕ್ಕೊಂಡು ನಾದ್ಕೊಂಡೆ ನೋಡಿರಿ. ಈಗ ತಾಲಿಪಟ್ಟು ಮಾಡ್ಕೊಂಬಿಡ. ಬಟ್ರ್ ತೊಗೊಂಬಂದೇನಿ ರೀ. ಬಟ್ರ್ ಹಾಕಿ ಹಾಕಿಲ್ಲ, ತುಪ್ಪ ಐತಿ ಮನೆ ಒಳಗೆ. ಅದನ್ನ ಹಾಕಿ ಮಾಡಿಬಿಟ್ಟಂದ್ರೆ ಮಸ್ತ್ ಆಗ್ತಾವೆ ನೋಡಿರಿ. ಇಲ್ಲ ತಾಲಿಪಟ್ಟಿ ರೆಡಿ ಆಗತ್ತೂ ರೀ. ಇದಕ್ಕೆ ಮತ್ತೆ ಯಾವ ಹಿಟ್ಟನ್ನು ಕುಡಿಸಿಲ್ಲ ನಾನು. ಜೋಳದ
ಜಾಯ್ ಬಿಟ್ರಿ ಮತ್ತು ಯಾವ್ದು ಹಾಕಿ ನೋಡ್ರಿ ಇಲ್ಲ ಅರಿಪ ಮಾಡಕತ್ಲರಿ ಒಂದು ಸ್ವಲ್ಪ ಇದು ಹಚ್ಚ ಕೇಳಿ ಹಚ್ಚಂದ್ರೆ ಚಂದ ಕಾಣಿಸ್ತೈತೆ ಅವು ಪರಾಟ ಹಾಂ ತಾಲಿಪಟ್ಟು ಪರಾಟ ಏನರೇ ಹೆಸರು ಇಟ್ಕೋರಿ ನಡೀತ್ರಿ ನಾನು ಹುಡುಗರಿಗೆ ಪರಾಟ ಮಾಡಕತ್ತೀನಿ ಅಂತಂದು ಹೇಳೀನಿ ರೀ ಪರಾಟ ಮಾಡ್ತಿರಲ್ಲ ಅಂತೇಳಿ ಅಂದು ಮಾಡಿದ್ದು ನೋಡ್ರಿಪ್ಪ ಮಾಡಿದೆ ನಾನು ಒಂದಿಗೆ ಆಕೆ ಅರಿಪ ಮಾಡೋಣಕತ್ತೀನಿ ಯಾಕಂದ್ರೆ ಸಬ್ಸ್ಕ್ರೈಬರ್ ಬಂದಾರ ಇಲ್ಲಿ ಅದಕ್ಕೆ ನೀನು ಮಾಡಮ್ಮ ಅಂತ ಹೇಳಿದಕ್ಕೆ ಮಸ್ತ್ ಆಗ್ಯಾವ ಅರಿಪ ಸಬ್ಸ್ಕ್ರೈಬರ್ಗೆ ಮತ್ತಷ್ಟು ಬರ್ತೀನಿ ತಡ ಹಾಂ ನಮ್ಮ ಸಬ್ಸ್ಕ್ರೈಬರ್ ಬಂದಾರ ನೋಡ್ರಿಪ್ಪ ಹುಬ್ಳಿಲಿಂದ ಬಂದಾರೆ ಆರಾಮದ್ರಿ ಎಲ್ರು ಸೂಪರ್ ಇದೀವಿ ನೋಡಿ ವೆಲ್ನೆಸ್ ಕೋಚ್ ಅಂಜು ನೀವು ಹೇಳಿ ನಿಮ್ಮ ಹೆಸರು ನಮಸ್ತೆ, ನನ್ನ ಹೆಸರು ರುಬಿನಾ. ಹಾಂ ರೀ. ನಂದು ನಾ ಬಂದಿದ್ದ ಉದ್ದೇಶ ನನ್ನ ಮಂತ್ಲಿ ಪ್ರಾಬ್ಲಮ್ ಭಾಳ ಇತ್ತು. ತಿಂಗಳ ಕರೆಕ್ಟ್ ಆಗ್ತಿದ್ದಿಲ್ಲ. ನಂದು ವರ್ಷಕ್ಕೆ 2 ಸಲ ಪೀರಿಯಡ್ಸ್ ಆಗ್ತಾ ಮತ್ತು ನಡಕ್ಕೆ ಮೈಗ್ರೇನ್ ಸ್ಟಾರ್ಟ್ ಆಗಿ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿ ಈ ಥರ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆದಮೇಲೆ ವೇಟ್ ಜಾಸ್ತಿ ಆಯಿತು. ಸೊ ನಾನು ಇಲ್ಲಿ ಬಂದಿದ್ದ ಮೇಲೆ ನಾನು ಈ ಕಮ್ಯುನಿಟಿಗೆ ಜಾಯ್ನ್ ಆಗಿ 4 ತಿಂಗಳಾಯಿತು. ಸೊ ಇಲ್ಲಿ ಬಂದು 3 ತಿಂಗಳಿಗೆ 15 kg ವೇಟ್ ಲಾಸ್ ಮಾಡಿಕೊಂಡು ಸೊ ಈಗ ನನ್ನ ಮನೇಲಿ ಬ್ರೇಕ್ಫಾಸ್ಟ್ ಎಲ್ಲರೂ ಬೆಳಗ್ಗೆ 3 ವರ್ಷ ನನ್ನ ಮಗನ ಹಿಡಿದು 72 ಏಜ್ ಮಟ್ಟ ನನ್ನ ಅತ್ತೆ ಮಾವ ಮಟ್ಟ ಇದ್ದೇನೆ. ಸೊ ಇಲ್ಲಿ ಮಟ್ಟ 17 kg ವೇಟ್ ಲಾಸ್ ಮಾಡಿಕೊಂಡು ಹ್ಯಾಪಿ ಲೈಫ್. ಹೌದನ್ರಿ. ಅಂದ್ರೆ ನಿಮ್ದು ಹೆಲ್ತ್ ಬಗ್ಗೆ ಅಂದ್ರೆ ಊಟದಿಂದ ಆರೋಗ್ಯ ಯಾವ ತರ ಇಟ್ಕೋಬೇಕು ಅದ್ರ ಬಗ್ಗೆ ಇರುತ್ತೆ. ನನ್ನ ಹೆಸರು ಅಂಜು, ನಾನು ಈ ತರ ಇರ್ತೀನಿ. ಅಷ್ಟು ದಪ್ಪ ಇದ್ರೆ ನೀವು ಏನ್ ಫೋಟೋ ಹಂಗ್ ಮಾಡಿರಿ? ಇಲ್ಲ ನೋಡಿ ಚೇಂಜ್ 4 ತಿಂಗಳೊಳಗೆ 15 kg ವೇಟ್ ಲಾಸ್ ಮಾಡಿ. ಹೆಂಗ್ರಿ ಅದ ವೇಟ್ ಲಾಸ್ ಮಾಡೋದು ಏನದ? ನಿಮ್ದು ಒಂದು ಊಟದಿಂದ ಸರಿ ಆಗೋದು. ಬೆಳಗಿಂದ ಬ್ರೇಕ್ಫಾಸ್ಟ್ ಚೇಂಜ್ ಮಾಡಿ ಈ ತರ ಆಗೇವಿ. ಬಾಳ ಪ್ರಾಬ್ಲಮ್ ಇತ್ತು. ಅರ್ಧ ತಲೆ ಬ್ರೇಕ್ಫಾಸ್ಟ್ ಏನ್ ಚೇಂಜ್ ಮಾಡಿದ್ರಿ ನೀವು? ನಮ್ದು ನ್ಯೂಟ್ರಿಷನ್ ಫುಡ್. ಉಪ್ಪಿಟ್ಟು ಅವಲಕ್ಕಿ ಎಲ್ಲ ಬಿಟ್ಬಿಟ್ರ? ದೋಸೆ ಪಡ್ಡು ನೀವು ತಾಟಲ್ಲಿ ಉಂತೀರಿ, ನಾವು ಗ್ಲಾಸಲ್ಲಿ ಕುಡಿತೀವಿ ಅಷ್ಟೇ. ಬೆಳಗಿಂದ ತಾಟಲ್ ಉಣ್ಣೋದನ್ನ ಗ್ಲಾಸಲ್ಲಿ ಕುಡಿತೀರಿ ನೀವು? ಗ್ಲಾಸ್ ಶೇಪ್ ಹೆಂಗಿದೆ ಹಂಗಾಗೇವಿ. ತಟ್ಟೆ ತರ ಒಳಗ್ ತಿಂತ ತಟ್ಟೆ ತರ ಆಗಿದ್ದು ಈಗ ಗ್ಲಾಸ್ ಒಳಗ ಕುಡಿತಾ ಗ್ಲಾಸ್ ತರ ಆಗೇವಿ. ನಾವು ನಮ್ ಫ್ಯಾಮಿಲಿ ಒಳಗ್ ಹುಟ್ಟಿದ ಮಗುವಿಂದ 100 ಇಯರ್ ಅಜ್ಜಿ ಎಲ್ರು ಇದೆ ಬೆಳಗಿಂದ ಬ್ರೇಕ್ಫಾಸ್ಟ್ ಎಲ್ರು ಈ ತರ ಹೆಲ್ತಿ ಆಗಿ ಇದ್ದೇವೆ. 4 ತಿಂಗಳೊಳಗೆ 15 kg ಕಡಿಮೆ ಆಗೀನಿ. ಒಂದು ಮಾತ್ರೆ ಇಲ್ಲ. ಅಂದ್ರೆ ನಿಮ್ಮ ಇದು ಕಡೆಯಿಂತಾನೆ ಏನ್ರದ ಫುಡ್ ಐತೋ ಅಥವಾ ಮನಿಯೊಳಗಿದ್ದಾರಿ? ಇಲ್ಲ, ಫುಡ್ ಇದೆ. ಐತ್ರಿ. ಹೆಂಗ್ ಯೂಸ್ ಮಾಡ್ಕೋಬೇಕು? ಯಾಕಂದ್ರೆ ಈ ಫುಡ್ ಒಳಗ್ ವೇಟ್ ಲಾಸ್ ಆಗತ್ತೆ, ವೇಟ್ ಗೇನ್ ಆಗತ್ತೆ. ಎಲ್ಲಾ ಹೆಲ್ತ್ ಇಶ್ಯೂಸ್ ಇಂದ ಹೊರಗ್ ಬರ್ಲಿಕ್ಕೆ ಮೇನ್ ಊಟದ ಅಭ್ಯಾಸ ಸರಿ ಇರ್ಬೇಕು. ಈಗ ಊಟ ಬಲ್ಲವನ್ಗೆ ರೋಗವಿಲ್ಲ ರೀ. ಅದೇ ಮಾಡೋದು, ಬೇರೆ ಏನಿಲ್ಲ. ಸರಿಯಾಗಿ ಊಟ ಮಾಡಿದ್ರೆ ಯಾವ ಪ್ರಾಬ್ಲಮ್ ಬರಂಗಿಲ್ಲ. ಅದ್ರ ಬಗ್ಗೆನ ಕೋಚ್ ಮಾಡ್ಲಿಕ್ಕೆ ನಾವ್ ಎಲ್ಲಾರು ವೆಲ್ನೆಸ್ ಕೋಚ್. ನಿಮ್ಮ ಹೆಸರು ಮೇಡಮ್? ಮಮತಾಜ್. ಇವ್ರಿಗೆ 55 ಏಜ್. ಮೇಡಮ್ ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಯಾಸ್ಮೀನ್. ನಾ ಬಂದಿದ್ದ ತೂಕ ಜಾಸ್ತಿ ಆಗಿತ್ತು ಕಡಿಮೆ ಮಾಡ್ಲಿಕ್ಕೆ, ವೇಟ್ ಲಾಸ್ ಮಾಡ್ಕೊಳಕ್ಕೆ. ಥೈರಾಯ್ಡ್ ಹೆಚ್ಚಿಗೆ ಆಗಿ ನನಗೆ ಓವರ್ ವೇಟ್ ಆಗಿ ಹರ್ನಿಯಾ ಆಪರೇಷನ್ ಆಗಿದೆ ಮತ್ತು ವಾಪಸ್ ಹರ್ನಿಯಾ ಬಂದಿದೆ. ಅದು ಡಾಕ್ಟರ್ ವೇಟ್ ಲಾಸ್ ಮಾಡಿ ಮತ್ತು ಆಪರೇಷನ್ ಮಾಡ್ತೀವಿ ಅಂತ ಹೇಳಿದ್ರ. ಅದಕ್ಕೆ ನಾ ವೇಟ್ ಲಾಸ್ ಮಾಡ್ಕೊಳಕ್ ಬಂದೆ. 1 ತಿಂಗಳ ಆತ್ ನಾ ಜಾಯಿನ್ ಆಗಿ. ಇದು ನ್ಯೂಟ್ರಿಷನ್ ಕ್ಲಬ್ನಾಗ ಟ್ರೈನಿಂಗ್ ಕೊಡ್ತಾರೇನ್ರಿ ಅದ್ರ ಬಗ್ಗೆ ನಿಮ್ಗೆ? 14 kg ವೇಟ್ ಲಾಸ್. ನಾ 100 kg ಇದ್ದೆ ಬಂದಾಗ. ಈಗ ನಂದು 5.5 kg ವೇಟ್ ಲಾಸ್ ಆಗಿದೆ. ಕಡಿಮೆ ಆಗೈತ್ರಿ. ಚಲೋ ಆಯ್ತು. ಮನೆ ಹೋಗಿ ಹೆಲ್ತ್ ಸರ್ವೆ ಮಾಡ್ತೀವಿ. ಥ್ಯಾಂಕ್ ಯು ಕೋಚ್, ಥ್ಯಾಂಕ್ ಯು ಪ್ರಾಡಕ್ಟ್, ಥ್ಯಾಂಕ್ ಯು ಇವ್ರಿಗೆ. ಯಾಕಂದ್ರೆ ನಿಮ್ ಮನೆಗ್ ಬರ್ಲೇಬೇಕಂತ ನಮ್ಗೆಲ್ಲ ಖುಷಿ ಆಯ್ತು ಬಿಡ್ರಿ. ಖುಷಿ ನಮ್ಮ ಫ್ರೆಂಡ್ಸ್ಗೂ ಎಲ್ಲ ಗೊತ್ತಾಯ್ತಲ್ರಿ. ಹೌದಿಲ್ರಿ? ಚಲೋ ಆಯ್ತು ತಗೊಳ್ರಿ. ಈ ತರ ಇದೆ. ಥ್ಯಾಂಕ್ ಯು ಮೇಡಮ್. ಅಂದ್ರೆ ನಿಮ್ದು ಆಫೀಸ್ ಐತ್ರಿ? ಎಲ್ಲಿದ್ರಿ ಆಫೀಸ್? ಇದೆ ಕೇಶಾಪುರ, ಶಬರಿನಗರ್ ಒಳಗೆ ಐತೇನ್ರಿ? ಹಾಂ ಆಯ್ತು. ಅಲ್ಲಿದ್ದಾರ ಬರ್ತಾರೆ ನಿಮ್ಮ ಕಡೆನ ಕೇಳಾಕ್ರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಖುಷಿ ಆಯ್ತು. ಅಚ್ಚ ಚಲೋ ಆಯಸ್ಸು ಖುಷಿ ಆಯ್ತು ಬಂದದ್ರಿ. न्यूट्रिशन क्लब को आओ. ಬರ್ತೀವಿ ತಗೊಳ್ರಿ, ಬರ್ತೀರಿ ಹಾಂ ರೀ. ಹ್ಞೂ ರೀ. ಥ್ಯಾಂಕ್ ಯು. 22 तारीख से पहले एक बार आपको जब भी है सर 22 तारीख को आओ इवेंट को. ಆತೇನ್ರಿ. वालेकुम अस्सलाम. वालेकुम अस्सलाम. जाको अभी आओ. ನೋಡ್ರಿ ಸ್ವಲ್ಪ ಬಟನ್ ಹಾಕಿ ಕಾಲಿ ಬಿಟ್ರಿ ಅಥವಾ ಪರಾಟ ರೀ. ಮಸ್ತ್ ಪರಾಟ ಅಂತ ಹೇಳಿದ್ರಿ ಇವ್ರಿಗೆ. ಹಂಗೆ ವರ್ಷ ಮಸ್ತವಾಗ್ಯ ನೋಡ್ರಿಪ್ಪ. ಟೇಸ್ಟ್ ಆಗ್ಯಾರ. ಉಳ್ಳಾಗಡ್ಡಿ ರೀ, ಹಸಿಕಾಯಿ ಅದೆಲ್ಲ ಹಾಕಿ ಮಾಡಿದ್ದು ನೋಡಮ್ಮ.
ಯಾವ ಹಿಟ್ಟು ಹಾಕಿಲ್ಲ ಬರೀ ಜೋಳದ ಹಿಟ್ಟು ಅಷ್ಟಾರ ಇದ್ರಾಗ. ಜೋಳದ ಮಜಾ ರುಚಿ ಆಗ್ಬೇಕು. ಜೋಳದ ಏನು ಮಾಡಿದ್ರು ಜೋಳದ ರುಚಿ. ನಾವು ಒಂದೆರಡು ತಾಲಿಪಟ್ಟಿನ ಹಂಗೆ ಇಟ್ಟಿದ್ವಿ ರೀ, ಹಿಟ್ಟು ಹಂಗೆ ಇಟ್ಟಿದ್ವಿ. ಈಗ ಮಾಡಿದೆ ಮತ್ತು ಬಿಸಿಯವು ನಮ್ಮ ಇವಾಗ ಸುಲ್ತಾನ ಬಂದಾರಿ ಮತ್ತು ನಮ್ಮ ಮನೆಯವ್ರು ಎಷ್ಟು ಟೇಸ್ಟ್ ಆಗ್ಯಾವ ಅಂತ ಹೇಳಿದ್ರೆ ಮತ್ತೆ ಹೊಳ್ಳ ಮಳ ತಿನ್ಬೇಕು ನಾವು. ಅಷ್ಟು ಟೇಸ್ಟ್ ಆಗ್ಯಾವ ನೋಡಿರಿ ಫ್ರೆಂಡ್ಸ್. ಒಮ್ಮೆ ಮನೆಯೊಳಗೆ ಟ್ರೈ ಮಾಡಿರಿ, ಈ ಥರ ಎಲ್ಲ ಹಾಕಿ ಚಲೋ ಆಗ್ತದೆ. ಬಿಸಿನೀರು ಹಾಕೋರಿ, ಕುದಿ ನೀರಲ್ಲಿ ಹಾಕಿ ನಾದ್ಕೊಳ್ರಿ. ಅಂದ್ರೆ ಜೋಳದ ಹಿಟ್ಟಲ್ರಿ ಅದು ಜಿಗಿಟ್ಟು ಕಡಿಮೆ ಆಗ್ಬಿಡೈತ್ರಿ. ಮತ್ತು ಚಲೋ ಆಗಿತ್ತು ಸುಲ್ತಾನ ತಾಲಿಪಟ್ಟೆ. ಚಲೋ ಆಯ್ತು ನೋಡಂತೇನು, ಚಲೋ ಆಗ್ಯಾವ ಅಂತೀಯೋ ಕರೆಕ್ಟ್ ಹೇಳ ನನಗೆ. ಚಲೋ ಆಗ್ಯಾವ ತಿಂದಿಲ್ಲ ಈಗ? ಹ್ಞೂ ತಿನ್ನು ಮತ್ತೊಂದೀಗ ಸುಮ್ಮ ತಿಂದ್ರಲ್ಲ ನೀವು. ಚಲೋ ಆಗಿದ್ದಿಲ್ಲಮ್ಮ ಮತ್ತು ಇವ ಯಾಕೆ ಹಂಗೆ ಮಾಡ್ತಾನೆ ರೀ? ಏನೋ ಅನ್ನಾಡ್ರಿ ಅವ ಮೊದಲು ರೀ. ಅಮ್ಮನ ಅಂಗಡಿಗೆ ಹೋದ್ರಿ, ಕಳಿಸಿ ನಾನು ಅಡುಗೆ ಪುಡಿ ಮಾಡ್ಬೇಕಂತಂದು ನೋಡಿದ್ದೆ. ಮತ್ತು ನಿನ್ನೆ ಬಂದು ಸೀರೆ ತೊಗೊಂಡ್ರಿ, ಇಲ್ಲೇ ಇಟ್ಟು ಹೋಗಿದ್ರಿ ಅವ್ರು. 4 ಸೀರೆ ತೊಗೊಂಡು ಒಂದು ಅರ್ಧ ಪೇಮೆಂಟ್ ಮಾಡೋಗಿದ್ರಿ. ಇವತ್ತು ಬಂದು ಮತ್ತೆ ಅರ್ಧ ಉಳ್ಕಿದ ಪೇಮೆಂಟ್ ಎಲ್ಲ ಕೊಟ್ಟು ಸೀರೆ ತೊಗೊಂಡು ಮತ್ತೆ ಸೀರೆ ನೋಡಿಟ್ಟು ಹೋಗ್ಯಾರಿ. ಮತ್ತು ಮನೆ ಏನಾದರೂ ಅಂತ ಅಂದ್ರೆ ಬರ್ತಾರಂತ್ರಿ ವಾಪಸ್. ನೋಡಿಟ್ಟು ಹೋಗ್ಯಾರ ಒಂದೆರಡು. ಪರ್ಪಲ್ ಕಲರ್ ಅದು ಒಂಥರ ಗ್ರೀನ್ ಕಲರ್ ಐತ್ರಿ. ಅದನ್ನು ಆಯ್ತು ತೊಗೊಳ್ರಿಪ್ಪ, ಹೋದ್ರೆ ಕೊಡ್ತೀರಿಪ್ಪ ನಾವು ನಮ್ಮ ಸಬ್ಸ್ಕ್ರೈಬರ್ ಯಾರು ಏನು ನೋಡಿದ್ರೆ ಬೇಕಂತ ಹೇಳಿದ್ರೆ. ಇಲ್ಲ ಹಂಗೆ ಇಲ್ಲಿ ನೋಡ್ರಿ ಅಂತಂದು ಹೇಳಿನೂ ಕಳ್ಸೀನಿ ರೀ. ಮತ್ತು ಅವ್ರಿಗೆ ನಾನು ಹ್ಞೂ ರೀ ಅಂತಂದು ಹೇಳಿದ್ರೆ ಈ ಚಹಾ ಮಾಡಿ ಆಸಿಪು ಚಹಾ ಕೊಟ್ಟು ಕಳಿಸಿದೆ. ಒಂದು ಸ್ವಲ್ಪ ಸಾರು ಅದೆಲ್ಲ ಇತ್ತು ಬಿಸಿ ಮಾಡಿ 1-2 ರೊಟ್ಟಿ ಮಾಡಿಬಿಡ್ತೀನಿ ರೀ. ಅಮ್ಮ ಮತ್ತು ಮುಂಜಾನೆ ಊಟ ಮಾಡಿಲ್ರಿ ಅವರು. ತಾಲಿಪಟ್ಟು ಮಾಡ್ಕೊಡ್ತೀವಿ ಅಷ್ಟ. ಒಂದು ತಾಲಿಪಟ್ಟು ತಿಂದಾರ್ರಿ ಅವರು. ನಾನು ಕುಕ್ಕರ್ನೊಳಗೆ ಆಲೂಗಡ್ಡೆ ಪಲ್ಯ ಮಾಡಕ್ಕಿಟ್ಟೆ ರೀ. ಒಂದು ಹಣ್ಣು ಹಂಗೆ ಕೂತ್ಬಿಡತ್ರಿ. ಬೆಳಿಗ್ಗೆ ಮೆಂತ್ಯ ಪಲ್ಯ ಮಾಡಿಲ್ರಿ, ತತ್ತಿ ಹಾಕಿ ಯಾರಿಪ್ಪ ಅದು ಹಂಗೆ ಐತ್ರಿ. ಮತ್ತು ಅರ್ಶಿ ಇದು ಮಾಡ್ಯಾಡ್ರಿಪ್ಪ ಪನ್ನೀರ್ ಮಸ್ತ್ ಮಾಡಿದ್ಲ ರೀ ಪನ್ನೀರ್. ನಮ್ಗೆ ಅದ ಹುಡ್ದ್ರ ರೀತಿಗೆ ಅಮ್ಮ ಸಂಬಂಧ ರೊಟ್ಟಿ ಮತ್ತು ಅರ್ಶಿ ಒಂದಿಷ್ಟು ಸೀರಿಡು ಹೋಗವ ಮೇಲೈತಿ. ಈಗ ಬಂದು ನೋಡಿ ಇಟ್ಟು ಹೋಗ್ಯಾರಿ ಅವರು ನೋಡ. ಹಾಂ 2 ಬುಟ್ಟಿ ಮಂಡೆ ತಿಕ್ಕಿದೆ. ಇಡಲ್ಲ ಐಸಿ ಸಾರಿ ಚಲೋ ಆಯ್ತು. ಯಾಕೆ ಅರ್ಬಿ ತೊಗೊಳಕ್ಕೆ ಹೋದ್ರೆ ಯಾರಿಪ್ಪರಿಗೆ. ನಾನು ಒಂದು ಸ್ವಲ್ಪ ಚಹಾ ಕೆಟ್ಟಿನಿ ರೀ ಇವತ್ತು. ಸ್ವಲ್ಪ ಚಹಾ ಅಷ್ಟ ಕುಡಿದ್ರೆ ಆಯ್ತು ಅಂತಂದು ಅಮ್ಮ ಬೇಗ ಬಿಡ್ತೀರಿ ಫೋನ್ ಮಾಡಿ. ಆಸಿಫಂಗೆ ಚಹಾ ಕೊಟ್ಟು ಕಳಿಸಿದ್ದೆ ನಾನು. ಬರಬೇಕಿಲ್ಲ ನೀನು ಬಿಸ್ಕಿಟ್ ಅದು ತೊಗೊಂಡ್ಲ ಹೊಂಟಿಲ್ಲ ಏನಿಲ್ಲ ಅಂಥೇಳಿ ಅಂದ. ಸಂಜೆ ಮುಂದೆ ಹಾಕಿ ಕೊಟ್ಟರು ಕುಡಿಲಲ್ಲ ಮಾಮ ಬಿಸ್ಕಿಟ್ ಚಹಾ ನೀವು ಅಂತಂದೆ ನಾನು. ಮತ್ತೆ ಇರ್ಲಿ ಬಿಡ ತಗೋರಿ ಅಂತಂದು ರೊಟ್ಟಿ ಮಾಡಿಟ್ಟು ಮತ್ತು ಚಹಾ ಮಾಡ್ಕೊಂಡು ಹೋಗಿ ಬಿಸ್ಕಿಟ್ ಇದ್ದಲ್ರಿ ಬಿಸ್ಕಿಟ್ ತೊಗೊಂಡಿದ್ದೆ ರೀ ಸೂಪರ್ ಮಾರ್ಕೆಟ್ಗೆ ಹೋದಾಗ. ಮತ್ತು ತೊಗೊಂಡೋಗಿ ಕೊಟ್ಟು ತಿಂದರೆ ತಿಂದ್ಮೇಲೆ ಮತ್ತು ಒಣ ಮೀನೆಲ್ಲ ಕಟ್ಟಿಟ್ಟು ಬಂದು ನಾನು ಸ್ವಲ್ಪ ಚಹಾ ಮಾಡ್ಕೊಳಕತ್ತೀನಿ ರೀ. ನಾನು ಅಂತ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದ್ರೆ ಆಯ್ತು ಅಂತೇಳಿ ಅಂತ. ಊಟ ಆಗಿದ್ರೆ ಸ್ವಲ್ಪ ಜಲ್ದಿನ ಮಾಡಿದ್ರೆ ಓಕೆ ಐತ್ರಿ. ಈಗ ಲೇಟನ ಆತ್ರೆ ಯಾರಿಗೆ ಬೇಕಾಯ್ತು ಊಟಕ್ಕೆ ಬೇಡ ಅನ್ಸೋದೈತ್ರಿ. ಯಾಕೆ ಇವತ್ತು ಊಟ ಬಂದ್ರಿ ಅಮ್ಮ ಬಂದು ಸ್ವಲ್ಪ ಹಾಲು ಅನ್ನ ಊಟ ಮಾಡಿದರೆ. ನಾವು ತತ್ತಿ ಅದು ಕುದಿಸಿಟ್ಟಿದ್ದೀರಿ ತಿನ್ನಲ್ರಕ್ಕ ಅಂತೇಳಿ ಅಂದು. ಒಲ್ಲೆ ಅಂದ್ರೆ ತತ್ತಿರಿ ಬೆಳಗ್ಗೆ ತಿಂತೀನಮ್ಮ ಬೆಳಗ್ಗೆ ಕೂಸೋವಂತ್ರಿ. ಇವಾಗ ನಾವು ಅಲ್ಲೇ ಅಂತಂದ್ರೆ ಹೋಗ್ಬಿಡ್ರಿ. ಆರಾಮಿಲ್ಲಲ್ರಿ, ಹಾಗಾಗಿ ಅವ್ರಿಗೂ ಏನು ಉಣ್ಣಾಕನ ಮನಸ್ಸಾಗಲ್ತು ಏನಿಲ್ಲ ರೀ ಅವ್ರಿಗೆ. ಹಾಗಾಗಿ ಬೇಜಾರು ಮಾಡ್ಕೊಳಕತ್ತಾರೆ ಅವರು. ಇಲ್ರಿ ಇಂಥದ್ದು ಮಾಡಿಕೊಡ್ರಿ ಅಂತ ಹೇಳಿದ್ರೆ ಮಾಡ್ಕೊಡ್ತೀನಿ ರೀ. ನಾನು ದೊಡ್ಡ ಬೇಜಾರನ್ನ ಮಾಡ್ಕೊಳಂಗಿಲ್ಲ ನಾನು ಮಾಡ್ಕೊಡೋದಕ್ಕೆ. ಬೆಳಿಗ್ಗೆ ಅವರು ಸುಮ್ಮನೆ ಮುಖಂಡ್ರಿ ಎಬ್ಬಿಸಿ ನಾವು ಗಂಜಿ ಕೊಟ್ಟಿರಿ, ಎಬ್ಬಿಸಿ ನಾವು ಒಂದು ಚಹಾ ಕೊಟ್ಟಿರಿ. ಮತ್ತು ಮಧ್ಯಾಹ್ನ ಇದು ORS ತೊಗೊಂಡು ORS ಕೊಟ್ಟೀನಿ ರೀ. ಮತ್ತು ಇದು ತೊಗೊಂಬೈದೆ ರೀ ಮಾಜಾರಿ ಅದನ್ನೂ ಒಲ್ಲೆ ಅಂತಂದ್ರಿ. ಮತ್ತು ಬಿಸ್ಕಿಟ್ ತಿಂತಾರೆ ಕಡೆಗೆ ಅವ್ರು ಇದು ಒಲ್ಲೆ ಅಂದ್ರೆ ಅಂತಂದು ಮತ್ತು ಬಿಸ್ಕಿಟನ್ನು ತೊಗೊಂಬಿಟ್ಟಿದ್ದೆ ರೀ. ಅದನ್ನೂ ಒಲ್ಲೆ ಅಂದರೆ ಸಂಜೆ ಮುಂದೆ ನಾನು ಆಸಿಫನ್ ಕೈ ಕೊಟ್ಟು ಕಳಿಸ್ತಾರ್ದು ಅಂತ ತಪ್ಪಾತ್ರಿ. ಆಸಿಫನ್ ಕೈ ಬಿಸ್ಕಿಟನ್ನು ಕೊಟ್ಟು ಕಳಿಸ್ಬಿಟ್ಟಿದ್ರೆ ಶಾನ್ಯಾಕ ಆಗ್ಬಿಡ್ತಿದ್ರಿ ನಾನು. ಮೊದಲು ಪಿತ್ತಾಗಿದ್ದಾಗತ್ತಿದ್ದು ಬಿಡೋರಿಗೆ ಅಂತ ನಾನು ಬಿಟ್ಟೆ ರೀ. ತೋರಿ ಫೋನ್ ಹಚ್ಚಿ ನನಗೇನು ಬೇಜಾರಿಲ್ಲರಿಪ್ಪ ಅವ್ರು ಬೇಯ್ದ್ರೆ ಅಂತೇಳಂದು. ಯಾಕಂತಂದ್ರೆ ಅವ್ರಿಗೆ ಆರಾಮಿಲ್ಲಲ್ರಿ, ಹಾಗಾಗಿ ಬಾಯಿಗೆ ಏನು ರುಚಿ ಬರೋಂಗಿಲ್ಲ. ಮತ್ತು ಗುಳಿಗೆ ಒಂದದವಲ್ರಿ, ಗುಳಿಗೆ ಜಾಸ್ತಿ ತೊಗೊತಾರೆ. ಹೊಟ್ಟೆಗೆ ಅದು ಸಂಕಟಂಗೆ ಹಾಕತ್ತು ಬಿಡೈತ್ರಿ ಹೊಟ್ಟೆಗೆ ಊಟಿರಲಿಲ್ಲ ಅಂತಂದ್ರೆ. ಮತ್ತು ಯಾರ ಮ್ಯಾಗ ಓದಾಡ್ಬೇಕು ಹೋದ್ರೆ ಅದು ನನ್ನ ಮ್ಯಾಗ ಓದಾಡ್ಬೇಕಲ್ಲ ಈಗ ಅವ್ರು. ಹಂಗಾಗಿ ಮತ್ತು ಆಗ್ಬಿಡ್ತು ಬಿಡೋದು ಬರಾಬರಿ ಹೆಂಗೆ ಮಾಡಿದ್ನಿ ಹಂಗೆ ರೊಟ್ಟಿ ರೀ. ಅರ್ಶಿ ಮಾಡ್ತೀನಿ ಅಂದ್ಲಿ, ನಾ ಮಾಡ್ತೀನಿ ಹೋಗಮ್ಮ ಅಂತಂದ್ಲು. ಮತ್ತು ಕ್ಯೂ ರೊಟ್ಟಿ ಇದಾಗಂಗಿಲ್ಲರಿಪ್ಪ, ಮೆತ್ತಗಂಗಿಲ್ಲ ಕ್ಯೂ ಕಡಕ್ ಹಾಕೋ ಅದಕ್ಕೆ ಬ್ಯಾಡ ಬಿಡುವ. ನಾನು ಭಾಳ ನಾದ್ಕೊಂಡಿಲ್ಲ ಹಿಟ್ಟು ಅವ್ರಿಗೆ ಅಷ್ಟ ಮಾಡಾಕನ. ಬಾಬರ್ಗೆ ಒಂದೆರಡು ಮಾಡಕ್ಕೆ ನಾದ್ಕೊಂಡಿನಿ ಅಂದು ಪಟ ಮಾಡಿಟ್ಟು ತೊಗೊಂಡು ಹೋದೆ. ಚಹಾ ಕುಡಿದ್ರಿ, ಚಾನು ಬಿಸಿಟ್ಟು ತಿಂದು ಮತ್ತು ಈಗ ಬಂದು ಹಾಲನ್ನು ಅಷ್ಟ ಕೊಡುವ ಅಂದ್ರೆ ಹ್ಞೂ ಅಂತಂದು ಮತ್ತು ಹಾಲನ್ನು ಕೊಟ್ಟೆ ಊಟ ಮಾಡಿ ಗುಳಿಗೆ ತೊಗೊಂಡು ಮಕ್ಕೊಂಡ್ರಿ. ಮತ್ತು ಫ್ರೆಂಡ್ಸ ನಿಮ್ಮದು ಎಲ್ಲರದು ಊಟ ಆಯಿತು ಅಂತ ಅನ್ಕೊತೀನಿ ರೀ. ಎಲ್ಲರಿಗೂ ಗುಡ್ ನೈಟ್ ರೀ. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಕೈ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್ ಜೈ ಕರ್ನಾಟಕ.